ನಾವು ನೋಡ್ತಾ ಇರುವ ಈ ಸ್ಥಳ ಎಲ್ಲೂ ಇಲ್ಲ. ಕೊರಮಂಡಲ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸ್ಕೂಲ್ ಆಫ್ ಮೈನ್ಸ್ ಹಿಡಿದು ಕೃಷ್ಣಾವರಂ ತನಕ ಹೋಗುವ ರಸ್ತೆ ಇದು. ರಾಜ್ಯ ಹೆದ್ದಾರಿ. ಈ ಸರ್ಕಲ್ಲು ಹಾಗೂ ಈ ರಸ್ತೆಯಲ್ಲಿ ಸುಮಾರು ಅಪಘಾತಗಳು ನಡೀತಾ ಇದೆ ಅಂತ ನಾವು ಮಾತ್ರ ಅಲ್ಲ, SSD ಮಾತ್ರ ಅಲ್ಲ, ಸಾರ್ವಜನಿಕರು ಬೇಡಿಕೆಗಳಾಗಿತ್ತು. ಅವ್ರ ಭಯವಾಗಿ ಕೂಡ ಇತ್ತು. ರಾತ್ರಿಯಲ್ಲಿ ಹೋಗಿ ಬರಲು ತುಂಬ ಕಷ್ಟ ಆಗ್ತಾ ಇದೆ. ಎಕ್ಸ್ಪ್ರೆಸ್ ಕಾರಿಡಾರ್ ಬಂದ ನಂತರ ಎಲ್ಲ ಗಾಡಿಗಳು ಈ ಕಡೆನೇ ಪ್ರಯಾಣ ಮಾಡೋಕ್ಕೆ ಪ್ರಾರಂಭ ಆಗಿದೆ. ಅಪಘಾತಗಳು ಜಾಸ್ತಿ ನಡೀತಾ ಇದೆ. ದಯವಿಟ್ಟು ಈ ರಸ್ತೆಯನ್ನು ಅಗಲೀಕರಣ ಮಾಡಬೇಕಂತ ಬೇಡಿಕೆಗಳಾಗಿತ್ತು. ನಾವು ನಮ್ಮ ಚಾನಲ್ ಮುಖಾಂತರವಾಗಿ ಸುಮಾರು ಬಾರಿ ತೋರಿಸ್ಕೊಂಡು ಬೇಡಿಕೆಗಳನ್ನ ಬಿಟ್ಕೊಂಡು ಬಂದಿರ್ತೀವಿ. SSD ಅಂದರೆ ಬರೀ SSD ಅಂದರೆ ಒಂದು ನ್ಯೂಸ್ ಚಾನಲ್ ಅಲ್ಲ. ಅದನ್ನು ಪದ ಏನಂದರೆ ಸಮತಾ ಸೈನಿಕ ದಳ ಸಂಘಟನೆಯ ಹೆಸರು. ನಾವು ಈ ನೋಡಿ ಎದುರುಗಡೆ ಕಾಣ್ತಾ ಇರುವ ಸ್ಕೂಲ್ ಆಫ್ ಮೈನ್ಸ್ ಹಿಡಿದು ಅಶೋಕನಗರ್ ರೋಡ್ ತನಕ, ಡಬಲ್ ರೋಡ್ ಆಗೋ ತನಕ ನಾವು ಬಿಟ್ಟಿಲ್ಲ. ಸುಮಾರು 15ರಿಂದ 28 ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಈಗಿರುವ ಶಾಸಕರಾಗ ಮುಂಚೆಯಿಂದ ನಮ್ಮ ಹೋರಾಟಗಳು ಈ ರಸ್ತೆಗಳ ಪರವಾಗಿ ಇದ್ದಿರುತ್ತದೆ. ಆದರೆ ಇಲ್ಲಿ ಈಗ ಈ ನಡುವೆ ಗಾಡಿಗಳ ಸಂಚಾರ ಜಾಸ್ತಿ ಆಗಿದೆ. ಎಕ್ಸ್ಪ್ರೆಸ್ ಕಾರಿಡಾರಲ್ಲಿ ಬರೋರು ರಿಂಗ್ ರೋಡಿಂದ ಬಂದು ಈ ಕಡೆನೇ ಬರ್ತಾ ಇದ್ದಾರೆ. ಆಕ್ಸಿಡೆಂಟ್ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ ಅಂತ ಸಾರ್ವಜನಿಕರುಗಳು ಬೇಡಿಕೆ ಮೇಲೆ ಬೇಡಿಕೆ ಬಿಡ್ತಾಯಿದ್ರು. ನಮ್ಮ ಸುದ್ದಿಗಳು ಹಾಗೂ ಶಾಸಕರ ಪ್ರಯತ್ನ ಹಾಗೂ PWD ಅಧಿಕಾರಿಗಳ ಪ್ರಯತ್ನದಿಂದ ಈಗ ಒಂದು 20-25 ದಿವಸದ ಒಳಗಡೆ 7.5 ಕೋಟಿಗಳನ್ನು ಅನುದಾನವನ್ನು ಬಿಡುಗಡೆ ಮಾಡಿ ಈ ರೋಡು, ಈ ರಸ್ತೆ ಡಬಲ್ ರೋಡ್ ಆಗಲಿದೆ. ನಾಳೆಯಿಂದ ಕಾಮಗಾರಿ ಪ್ರಾರಂಭ ಆಗಲಿದೆ ಅಂತ ನಮಗೆ ಮಾಹಿತಿಗಳು ಲಭ್ಯವಿದೆ. ದಯವಿಟ್ಟು ನಾಳೆ 11 ಗಂಟೆ ಮೇಲೆ ಗಾಡಿಗಳನ್ನು ಓಡಿಸೋರು ಸ್ವಲ್ಪ ನಿಧಾನವಾಗಿ ನೋಡಿಕೊಂಡು ಬರ್ರಿ ಅಂತ ಅಧಿಕಾರಿಗಳ ಪರವಾಗಿ ನಾವು ಬೇಡ್ಕೊಳ್ತೇವೆ. ಈಗ ಇವರು ಗಾಡಿನ ತಳ್ಕೊಂಡು ಹೋಗ್ತಾ ಇದ್ರಲ್ಲ, ಇಲ್ಲಿಂದ ಕೃಷ್ಣಾವರಂ ಡೌನ್ ಮತ್ತೆ ನಾವು ಸರ್ವೆ ಮಾಡ್ತಾ ಇದ್ದಾರೆ. ಆ ಸರ್ವೆ ಇಲ್ಲ ಅಧಿಕಾರಿಗಳು ಮಾಡೋ ಸ್ಥಳವನ್ನು ತೋರಿಸ್ತೀವಿ. ಅಲ್ಲಿ ತನಕ ಬ್ರಿಡ್ಜ್ ಹೈಟ್ ಆಗುತ್ತೆ. ಹೈಟ್ ಆಗೋದು ಮಾತ್ರ ಅಲ್ಲ, ಈ ಬೆಂಡು ಬರುತ್ತಲ್ಲ, ಆ ಬೆಂಡು ನಮಗೆ ಸಿಕ್ಕಲ್ಲ. ನೋಡಿ ಈಗ ಕಾರು ಹೋಗ್ತಾ ಇದೆಯಲ್ಲ, ಇಲ್ಲಿ ಹಿಡಿದು ಮತ್ತೆ ನಾವು ಎದುರುಗಡೆ ತೋರಿಸ್ತೀವಿ. ಅಲ್ಲಿ ತನಕ ಈ ರಸ್ತೆ ಬಂದು ನೋಡಿ, ಇಲ್ಲಿ ಈ ಎಂಡಿಂಗ್ ಪಾಯಿಂಟು ಮೊದಲು ತೋರಿಸಿದ್ವಲ್ಲ ಅದು ಪ್ರಾರಂಭ ಸ್ಥಳ, ಇದು ಎಂಡಿಂಗ್ ಪಾಯಿಂಟ್. ಇಲ್ಲಿ ತನಕ ರೋಡ್ ಹೈಟ್ ಆಗುತ್ತೆ. ರೋಡ್ ಹೈಟ್ ಆಗೋದಲ್ಲ ಮಾತ್ರವಲ್ಲ, ಆ ಕರುವೆ ಸಿಕ್ಕಲ್ಲ ನಾಳೆ ನಮಗೆ. ಆ ಟರ್ನಿಂಗ್ ಏನು ಬರ್ತಾ ಇದೆಯೋ, ಏನು ಸಿಗ್ತಾ ಇದೆಯೋ, ಆ ಟರ್ನಿಂಗಿಂದಾನೇ ಆ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ ಅಂತ ಸಾರ್ವಜನಿಕರು ದೂರುಗಳ ಮೇಲೆ ದೂರುಗಳು, ಬೇಡಿಕೆಗಳ ಮೇಲೆ ಬೇಡಿಕೆಗಳು ಬಿಟ್ಟು ಬಂದಿರೋದ್ರಿಂದ ಈ PWD ಇಲಾಖೆ ಅಧಿಕಾರಿಗಳು KGF ಶಾಸಕರ ಪ್ರಯತ್ನದಿಂದ ಈಗ ನಾಳೆಯಿಂದ 7.5 ಕೋಟಿ ಅನುದಾನದಲ್ಲಿ ಇದು ಡಬಲ್ ರೋಡ್ ಆಗಲಿದೆ. ಸುಮಾರು 16 ಮೀಟ್ರಿಗೆ ಡಬಲ್ ರೋಡ್ ಮಾಡುವುದಾಗಿ ನಮ್ಮ ಗಮನಕ್ಕೆ ಬಂದಿದೆ. ದಯವಿಟ್ಟು ನಾಳೆಯಿಂದ ಗಾಡಿಗಳನ್ನ ಓಡಿಸೋರು ಸ್ವಲ್ಪ ನೋಡಿ ನಿಧಾನವಾಗಿ ಓಡಿಸ್ಬೇಕಂತ ನಾವು ಬೇಡ್ಕೊಳ್ತೀವಿ. ನಮ್ಮ ಬೇಡಿಕೆಗಳು ಸಾರ್ವಜನಿಕರ ಪರವಾಗಿ ಇರ್ತದೆ ಅನ್ನೋದು ನಮ್ಮ ನಂಬಿಕೆ. ಈಗ ನೋಡಿ, ಈಗ ಅಧಿಕಾರಿಗಳು ಏನು ಅಳತೆ ಮಾಡಿದ್ರು, ಈ ಬ್ರಿಡ್ಜು ಪಕ್ಕದಲ್ಲಿ ಸುಮಾರು ದೊಡ್ಡ ಡಬಲ್ ರೋಡು ಹೆಂಗೆ ಬರುತ್ತೋ ಆ ಥರ ಡಬಲ್ ಬ್ರಿಡ್ಜ್ ಆಗುತ್ತೆ. ಈ ನಾಳೆ ಈಗ ನಾವು ನೋಡ್ತಾ ಇದ್ದೀವಲ್ಲ, ಈ ಬೆಂಡು, ಈ ಟರ್ನಿಂಗ್ ನಮ್ಗೆ ಇನ್ನೂ ಒಂದು 3 ತಿಂಗಳು ಅಥವಾ 4 ತಿಂಗಳ ನಂತರ ನಮಗೆ ಈ ಟರ್ನಿಂಗ್ ಸಿಕ್ಕಲ್ಲ. ಈ ಗಾಡಿಗಳು ಈ ಟರ್ನಿಂಗಲ್ಲಿ ತಿರುಗಿಸ್ಕೊಂಡು ಬರಬೇಕಂತ ಅವಶ್ಯಕತೆಯೇ ಇರೋಲ್ಲ. ನೋಡಿ, ಈಗ ಗಾಡಿಗೆ ಬರ್ತಾರೆ, ಅಲ್ಲಿ ಟರ್ನಿಂಗ್ ಮಾಡುವಾಗ ಲೆಫ್ಟ್ ಸೈಡ್ ಬರಬೇಕಾಗಿರೋರು ಸ್ವಲ್ಪ ರೈಟ್ಗೆ ಹೋಗ್ತಾರೆ, ಯಾಕಂದರೆ ಕಂಟ್ರೋಲ್ ಸಿಕ್ಕಲ್ಲ ಅಂತ. ಇದೆಲ್ಲ ಅಧಿಕಾರಿಗಳು, ಶಾಸಕರು ಮತ್ತು ಇತರವರು ಸ್ಥಳ ಪರಿಶೀಲನೆ ಮಾಡಿ ಈಗ 7.5 ಕೋಟಿ ಬಿಡುಗಡೆ ಆಗಿದೆ. ನಾವು ಇದು ತೋರಿಸ್ತೀವಿ ನೋಡಿ, ಹಳ್ಳಗಳನ್ನ ಅಗ್ದಿದ್ದಾರೆ, ಅಲ್ಲಿ ಬರುತ್ತೆ ರಸ್ತೆ. ಈ ಬ್ರಿಡ್ಜ್ ಏನು ಎಡಭಾಗದಲ್ಲಿ ನಾವು ತೋರಿಸ್ತಾ ಇದ್ದೀವೋ ಅಲ್ಲಿ ಹಳ್ಳಗಳನ್ನ ಅಗ್ದಿದ್ದಾರೆ, ಅಲ್ಲಿ ಬಂದು ರೋಡ್ ಬರುತ್ತೆ. ಅದೇ ಈ ಟರ್ನಿಂಗ್ ಏನು ಕರ್ವ್ ಇದೆಯೋ ಆ ಕರ್ವ್ ನಾಳೆ ನಮ್ಗೆ ಸಿಕ್ಕಲ್ಲ. ರೋಡು ನೇರಾಗಿ ಬರುತ್ತೆ. ಸುಮಾರು 3ರಿಂದ 3.5 ಕಿಲೋಮೀಟ್ರಿಗೆ ಡಬಲ್ ರೋಡ್ ಮಾಡಲಾಗುತ್ತೆ ಅಂತ ಮಾತ್ರವಲ್ಲ, ನಮಗೆ ಪ್ರತಿಗಳು ಸಿಕ್ಕಿದೆ. ಹಣ ಬಿಡುಗಡೆ ಆಗಿರೋ 7.5 ಕೋಟಿ ಅನುದಾನ ಬಿಡುಗಡೆ ಆಗಿರುವ ಮಾಹಿತಿನೂ ಸಿಕ್ಕಿದೆ. ನಾಳೆಯಿಂದ ಸುಮಾರು 11 ಗಂಟೆ ಅಥವಾ 12 ಗಂಟೆ 1 ಗಂಟೆ ಮೇಲೆ ಈ ಕಾಮಗಾರಿ ಪ್ರಾರಂಭ ಆಗಲಿದೆ. ದಯವಿಟ್ಟು ನಾಳೆ ಈ ರಸ್ತೆಯಲ್ಲಿ ಗಾಡಿಗಳನ್ನು ನಾವು ಚಲಾಯಿಸೋರು ಸ್ವಲ್ಪ ನೋಡಿ ಗಾಡಿಗಳನ್ನ ಓಡಿಸಿ ಅಂತ ಬೇಡ್ಕೊಳ್ತೀವಿ. KGF ಪಟ್ಟಣದ ಸಾರ್ವಜನಿಕರ ಪರವಾಗಿ ಅಥವಾ SSD ವ್ಯೂವರ್ಸ್ ಪರವಾಗಿ, ಯಾಕೆಂದರೆ ನಾವು ಯಾವುದೇ ಸಾರ್ವಜನಿಕರ ಪರವಾಗಿ ಸುದ್ದಿಗಳು ಮಾಡಿದ್ರೂ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಗಮನಕ್ಕೆ ತೆಗೆದುಕೊಂಡು ಹೋಗುವ SSD
ವೀಕ್ಷಕರಿಗೆ ಧನ್ಯವಾದಗಳು. ಇಲ್ಲಿಂದ ಈಗ ನಾವೇನು ನೋಡ್ತಾ ಇದ್ದೀವೋ ಇಲ್ಲಿಂದ ರಸ್ತೆ ಸ್ವಲ್ಪ ಹೈಟ್ ಆಗುತ್ತೆ, ಸ್ವಲ್ಪ ಎಲ್ಲ ತುಂಬ ಹೈಟ್ ಆಗುತ್ತೆ. ಮಣ್ಣುಗಳು ಹಾಕಿ ಲೆವೆಲ್ ಮಾಡ್ತಾರೆ. ಮಾಡಿದ ನಂತರ ಒಂದು ದೊಡ್ಡ ಬ್ರಿಡ್ಜ್ ಆಗುತ್ತೆ. ಇದು ಸ್ಕೂಲ್ ಆಫ್ ಮೈನ್ಸ್ ಸರ್ಕಲ್ಲು. ಈ ಸರ್ಕಲ್ಲು ನಾಳೆನೋ ಕಾಮಗಾರಿ ಪ್ರಾರಂಭ ಆಗುತ್ತೆ. ಇಲ್ಲಿ ಒಂದು ಸರ್ಕಲ್ ನಿರ್ಮಾಣ ಆಗುತ್ತೆ. ಈ ಕರೆಂಟ್ ಕಂಬ ಇದೆಲ್ಲ ದಾಸನ ಸೌರಿ ಅಧ್ಯಕ್ಷ ಆಗಿರುವಾಗ ಅವ್ರ ಅವಧಿಯಲ್ಲಿ ಹಾಕಿರ್ತಕ್ಕಂಥ ಕಂಬ ಅದು. ಸುಮಾರು ಅದಕ್ಕೆ ವಯಸ್ಸು ಒಂದು 20 ವರ್ಷ ಇರ್ಬೋದು. ಈಗ ಈ ಏನು ಸರ್ವೆ ಮಾಡ್ತಾ ಇದ್ದಾರೋ ನಾಳೆ ಈ ಸ್ಕೂಲ್ ಆಫ್ ಮೈನ್ಸ್ ಸರ್ಕಲ್ಲೇ ಒಂಥರ ವ್ಯತ್ಯಾಸವಾಗಿ ಕಾಣುತ್ತೆ ಅನ್ನೋದು ನಮ್ಮ ನಂಬಿಕೆಯಾಗಿರ್ತದೆ. ನಾವು ಅಧಿಕಾರಿಗಳಿಗೆ ತೊಂದರೆ ಕೊಡಬಾರ್ದು ಅಂತ ಸ್ವಲ್ಪ ಮುಗಿಸ್ಕೊಳ್ಳೋಣ ಅಂತ ನಮ್ಮ ಅನಿಸಿಕೆ. ನೋಡಿ, ಇದೆಲ್ಲ ಡಬಲ್ ರೋಡ್ ಆಗುತ್ತೆ. ಆ ಸ್ಕೂಲ್ ಆಫ್ ಮೈನ್ಸ್ ಕಾರ್ನರ್ ತನಕ ಕೃಷ್ಣಾವರಂ ಇಂದ ಬರುವಾಗ ಗಾಡಿಗಳು ಸ್ಕೂಲ್ ಆಫ್ ಮೈನ್ಸ್ ಕಾರ್ನರ್ ತನಕ ಆ ಬ್ರಿಡ್ಜ್ಗಳು, ಆ ಕಲ್ವೆಟ್ಗಳು ಇದೆಲ್ಲ ಬೇರೆ ಆಗುತ್ತೆ. ಹೊಸದಾಗಿ ಕಟ್ತಾರೆ. 7.5 ಕೋಟಿಯಲ್ಲಿ ಅನುದಾನ ಬಿಡುಗಡೆ ಆಗಿದೆ. ಏನಾದರೂ ದುಡ್ಡು ಕೊರತೆ ಇದ್ದರೆ ಮತ್ತೆ ಇನ್ನೂ 2 ಕೋಟಿ ಬಿಡುಗಡೆ ಮಾಡಿ ಅನುದಾನ ತಂದು ಕೊಡುವುದಾಗಿ ಶಾಸಕರು ಆಶ್ವಾಸನೆ ನೀಡಿದ್ದಾರೆ ಅಂತ ನಮಗೆ ಅಧಿಕಾರಿಗಳ ಕಡೆಯಿಂದ ಮಾಹಿತಿ ಸಿಕ್ಕಿದೆ. ಸೆಂಟ್ರಲ್ ರೋಡಲ್ಲಿ ಮೀಡಿಯನ್ ಬರುತ್ತೆ, ಡಬಲ್ ರೋಡು ಮೀಡಿಯನ್ ಬರುತ್ತೆ. ಈಗ ನಾವು ನಗರದ ಒಳಗಡೆ ಈಗ ಅಶೋಕನಗರ ರೋಡಲ್ಲಿ ಯಾವ ಥರ ಮೀಡಿಯನ್ಗಳು ಹಾಕಿ ಎಲ್ಲ ಲೈಟಿಂಗ್ ಕಂಬಗಳನ್ನು ಹಾಕಿದಾರೋ ಅದೇ ಥರ ಕೃಷ್ಣಾವರಂ ಹಿಡಿದು ಸ್ಕೂಲ್ ಆಫ್ ಮೈನ್ಸ್ ತನಕ ಡಬಲ್ ರೋಡು ಮೀಡಿಯನ್ ಲೈಟ್ಸು ಎಲ್ಲ ಬರುತ್ತೆ ಅಂತ ನಮಗೆ ಮಾಹಿತಿಗಳು ಸಿಕ್ಕಿದೆ. ಆದ್ದರಿಂದ ಸಾರ್ವಜನಿಕರ ಗಮನಕ್ಕೆ ಇದನ್ನು ತರ್ತಾ ಇದ್ದೀವಿ. ನಾಳೆಯಿಂದ ಗಾಡಿಗಳನ್ನು ಓಡಿಸೋರು ಸ್ವಲ್ಪ ನಿಧಾನವಾಗಿ ಹುಷಾರಾಗಿ ಓಡಿಸ್ಬೇಕಂತ ಸಾರ್ವಜನಿಕರ ಪರವಾಗಿ ಬೇಡಿಕೆಗಳು, ಅಧಿಕಾರಿಗಳ ಪರವಾಗಿ ಬೇಡಿಕೆ ಇಡ್ತಾ ಇದ್ದೀವಿ. ಇದು ನಾಳೆ ಒಂದು ಸರ್ಕಲ್ ಆಗುತ್ತೆ, ಒಂದು ವೃತ್ತವಾಗುತ್ತೆ ಅನ್ನೋದನ್ನು ನಾವು ಸಾರ್ವಜನಿಕರ ಗಮನಕ್ಕೆ நின்னை தீண்டும் இன்பம் தோன்றுதடா நந்தலாலா நந்தலாலா நந்தலாலா.